ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿ ಆದಂತಹ ರುಮಾಲಿ ರೋಟಿನ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ 1 ನಿಮಿಷದಲ್ಲಿ ನೀವು 10 ರುಮಾಲಿ ರೋಟಿನ ಈಸಿಯಾಗಿ ಟೈಮ್ ಸೇವ್ ಮಾಡುವಂಥ ಒಂದು ಟಿಪ್ಸ್ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಟಿಪ್ಸ್ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಕಿದ್ರೆ ತಡ ಮಾಡ್ತೀನಿ. ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವುವು, ಹಾಗೆ ಆ ಒಂದು ಸೂಪರ್ ಟಿಪ್ಸ್ ಯಾವುದು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಶುವಲ್ ಆಗಿ ನಾವು ರುಮಾಲಿ ರೋಟಿ ಮಾಡಬೇಕಂದ್ರೆ ಮೈದಾ ಹಿಟ್ಟನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. ನೀವು ಗೋಧಿ ಹಿಟ್ಟು ತೊಗೊಂಡ್ರೆ ರುಮಾಲಿ ರೋಟಿ ಟೇಸ್ಟ್ ಅಂತೂ ಬರೋದೇ ಇಲ್ಲ. ಸೊ ಸ್ಕಿಪ್ ಮಾಡ್ದೇನೆ ನೀವು ಮೈದಾ ಹಿಟ್ಟನ್ನೇ ತೊಗೊಳ್ಳಿ. ಓಕೆನಾ? ಇವಾಗ ಇದಕ್ಕೆ ನಾನಿಲ್ಲಿ ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಹಾಲನ್ನು ಯೂಸ್ ಮಾಡಬೇಕು. ರುಮಾಲಿ ರೋಟಿ ಮಾಡಬೇಕಂದ್ರೆ ನಾವು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಇದಕ್ಕೆ ನಾವಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅರ್ಧ ಹಾಲು ಅರ್ಧ ನೀರನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಆದರೆ ಹಾಲಿಂದ ಮಾಡಿದರೆ ಕಂಪ್ಲೀಟಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ನಾನಿಲ್ಲಿ 2 ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನನಗೆ 1.5 ಕಪ್ಪಲ್ಲಿನೇ ಈ ಒಂದು ರುಮಾಲಿ ರೋಟಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿತ್ತು. ಇಲ್ಲಿ ನೋಡ್ತಾ ಇದ್ದರೆ ಇವಾಗ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ತೊಗೊಳ್ಳೋಣ. ಓಕೆನಾ? ಈ ಹಿಟ್ಟು ನಾದೋದಂದ್ರೆ ನನಗೆ ತುಂಬ ಕಷ್ಟದ ಕೆಲಸ. ಸೊ ಇಷ್ಟ ಆಗ್ಲಾರ್ದು ಒಂದು ಕೆಲಸ ಕಿಚನಲ್ಲಿ ಅಂತಂದರೆ ಈ ಹಿಟ್ಟು ಕಲಸೋದು. ಯಾಕೋ ಗೊತ್ತಿಲ್ಲ, ನನಗೆ ಅಂತೂ ಇದು ಇಷ್ಟನೇ ಆಗೋದಿಲ್ಲ. ಸೊ ಮನೆಯಲ್ಲಿ ಯಾರಾದರೂ ಇನ್ನೊಬ್ಬರು ಹೆಣ್ಮಕ್ಳು ಇದ್ಬಿಟ್ರೆ ಅವ್ರಿಗೇನೆ ಈ ಕೆಲಸ ಕೊಡೋದು. ನಾವು ತವ್ರ ಮನೇಲಿರುವಾಗ ಹಿಟ್ಟು ಕಲಸೋ ಅಂತ ಅಮ್ಮ ಹೇಳಿದರೆ ಸಾಕು, ಅದನ್ನು ಹೇಗೋ ಒಂದು ಕಲಸಿ ಇನ್ನೊಂದು ಸರಿ ಅದ ಕೆಲಸನ ನಮ್ಗೆ ಹೇಳಿರಬಾರ್ದು, ಆ ರೀತಿ ಮಾಡ್ತಾಯಿದ್ವಿ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಕೈಯೆಲ್ಲ ಹಿಟ್ಟೇಟಾಗುತ್ತೆ ಹಿಟ್ಟೆಲ್ಲ ಕಲಿಸ್ಬೇಕಂದ್ರೆ. ಸೊ ವಿಧಿ ಇಲ್ಲ, ಇವಾಗ ಸುಮ್ಮನೆ ಮಾಡ್ತೀವಿ. ಮುಂಚೆ ಆದರೆ ಅಮ್ಮ ಇರ್ತಾರೆ ಹೆಲ್ಪ್ ಮಾಡೋದಕ್ಕೆ, ಇವಾಗ ನಾವೇನೇ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ರೆ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟು ರೆಡಿಯಾಗಿದೆ. 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ. ಆ ನಂತರ ನೋಡ್ತಾ ಇದ್ರೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಈ ಹಿಟ್ಟನ್ನು ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಮ್ಮ ಒಂದು ರುಮಾಲಿ ರೋಟಿ. ಓಕೆನಾ? ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹಿಟ್ಟನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹೇಳಿದ್ನಲ್ವ, ನೆನಪಿದೆ ನಿಮಗೆ, ಚಪಾತಿ ಹಿಟ್ಟಿನ ಅದಕ್ಕೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು 10 ಮಿನಿಟ್ಸ್ ರೆಸ್ಟ್ ಮಾಡಿ ನಂತರ ಇದನ್ನು ಇನ್ನೊಂದ್ಸರಿ ಸಾಫ್ಟಾಗಿ ನಾದ್ಕೊಳ್ಳಿ. ಓಕೆನಾ? ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀರಾ ಅಷ್ಟು ಚೆನ್ನಾಗಿ ಈ ಒಂದು ರೋಟಿ ಸಾಫ್ಟಾಗಿ ಬರುತ್ತೆ. ಮತ್ತು ಎಷ್ಟೊತ್ತಿಟ್ರೂ ಹಾಗೇನೇ ಇರುತ್ತೆ, ಹಾರ್ಡ್ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನೀವು ಈ ಒಂದು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಓಕೆ? ಇವಾಗ ನೋಡ್ತಾ ಇದ್ರೆ ಎಲ್ಲನೂ ಒಂದೇ ಶೇಪ್ ಬರೋದಕ್ಕೋಸ್ಕರ ಒಂದೇ ಶೇಪಲ್ಲಿ ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಈ ರೀತಿನೇ ರೌಂಡ್ ಮಾಡಿ ತೊಗೊಳ್ಬೇಕು. ಮೈದಾ ಹಿಟ್ಟು ಸ್ವಲ್ಪ ರಬ್ಬರ್ ಶೇಪಲ್ಲಿ ಇರೋದ್ರಿಂದ ಅದು ಅಷ್ಟು ಚೆನ್ನಾಗಿ ರೌಂಡ್ ಶೇಪ್ಗೆ ಬರೋದಿಲ್ಲ. ಸೊ ಈ ರೀತಿಯಾಗಿ ಮಾಡಿ ನೀವು ಇದನ್ನು ರೋಲ್ ಮಾಡಿ ತೊಗೊಳ್ಳಿ. ಇವಾಗ ಎಲ್ಲನೂ ಈ ರೀತಿ ಮಾಡಿದ ತಕ್ಷಣ ಇದನ್ನು ನಾವು ಪೂರಿ ಥರ ಜಸ್ಟ್ ಲಟ್ಟಿಸ್ಕೊಳ್ಬೇಕಷ್ಟೇ. ಇವಾಗ ನಾನು ನಿಮಗೆ ಒಂದು ಸೂಪರ್ ಟಿಪ್ಸ್ ಕೂಡ ಹೇಳ್ತೀನಿ ಅಂತ ಹೇಳಿದ್ನಲ್ವ. ಸೊ ಇದೇನೆ, ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಚಿಕ್ಕ ಪೂರಿಗಳ ಥರ ಇದನ್ನು ಮೊದಲು ಲಟ್ಟಿಸ್ಕೊಂಡು ತೊಗೊಳ್ಬೇಕು. ಒಂದೇ ಸೈಜಲ್ಲಿ ಇರಲಿ, ಆಗನೇ ನಿಮಗೆ ಎಲ್ಲ ರುಮಾಲಿ ರೋಟಿನೂ ಒಂದೇ ಶೇಪಲ್ಲಿ ಬರುತ್ತೆ ಅಷ್ಟೇ. ಇವಾಗ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 6 ರಿಂದ 8 ರೋಟಿಗಳನ್ನು ಮಾಡಿ ತೊಗೊಳ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು. ತುಂಬಾ ಈಸಿ ಟಿಪ್ಸ್. ಈ ಟಿಪ್ಸನ್ನು ಯೂಸ್ ಮಾಡಿದರೆ ನೀವು ಆರಾಮಾಗಿ 1-2 ನಿಮಿಷದಲ್ಲಿ 10 ರಿಂದ 15 ಚಪಾತಿನ ರೆಡಿ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಪೂರಿಗಳಿಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಚಪಾತಿಯನ್ನು ಹಾಕ್ಕೊಳ್ಳೋದು. ಇದೇ ಥರನೇ ಎಲ್ಲನೂ ಸೆಟ್ ಮಾಡ್ಕೊಳ್ಳೋದು ಒಂದ್ಸಲ. ಈ ರೀತಿ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ಇದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಅಥವಾ ಎಣ್ಣೆನ ಹಚ್ಚಿ ಸ್ವಲ್ಪ ಲೈಟಾಗಿ ಇದನ್ನು ರೌಂಡ್ ಶೇಪ್ಗೆ ಮಾಡ್ಕೊಳ್ಳಿ. ಪೂರ್ತಿ ಎಷ್ಟು ತೆಳು ಬೇಕು ನಿಮಗೆ ಅಷ್ಟು ಮಾಡ್ಕೊಳ್ಳಿ. ಆದರೆ ಇದರಲ್ಲಿರ್ತಕ್ಕಂಥ ಹಿಟ್ಟು ಮತ್ತು ಎಣ್ಣೆ ಅದು ಹೋಗೋವರೆಗೂ ಜಾಸ್ತಿ ನೀವು ಚಪಾತಿ ಥರ ಸಿಂಗಲ್ ಚಪಾತಿ
ಚಪಾತಿ ಥರ ನೀವು ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಆ ರೀತಿಯಾಗಿ ನೀವು ಲಟ್ಟಿಸ್ಕೊಂಡು ತೊಗೊಳ್ಳಿ. ನೋಡ್ತಾ ಇದ್ರೆ ಈ ರೀತಿ ಬಂದಿದೆ. ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಳೋದಷ್ಟೇ. ಸೊ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಮಾಡ್ಬೋದು ಅಂತೇಳಿ. ಈ ರೀತಿ ಇದ್ದಂಥ ಒಂದು ಚಪಾತಿನ ನಾವು ಇವಾಗ ಬೇಯಿಸ್ಕೊಳ್ಳೋದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ತವ ಕಾದಿದೆ. ಇದ್ರ ಮೇಲ್ಗಡೆ ನಾವು ಲಟ್ಟಿಸ್ಕೊಂಡು ತೊಗೊಂಡಿರುವಂಥ ಈ ಚಪಾತಿನ ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಈ ಕಡೆ ಒಂದು ಚಪಾತಿ ರೆಡಿ ಆಗುತ್ತೆ, ಈ ಕಡೆ ಒಂದು ಚಪಾತಿ ರೆಡಿ ಆಗುತ್ತೆ. ಎಷ್ಟು ಬೇಗ ಆಗುತ್ತೆ ಈ ಒಂದು ಟಿಪ್ಸ್ನ ಯೂಸ್ ಮಾಡಿದ್ರೆ. ನೀವು ಕೂಡ ಮನೆಯಲ್ಲಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಸಾಫ್ಟ್ ಆದಂಥ ಹಾಗೆ ತೆಳುವಾದಂಥ ಚಪಾತಿ 1-2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಹಾಗೆಯೇ ಈ 1-2 ಮಿನಿಟ್ಸಲ್ಲಿ ಒಂದು 10ರಿಂದ 15 ಚಪಾತಿನ ನೀವು ರೆಡಿ ಮಾಡ್ಬೋದು. ಓಕೆ, ಇವಾಗ ನೋಡ್ತಾ ಇದ್ರೆ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ. ಆ ಕಡೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಮಾಡಬೇಕು, ಇಲ್ಲಾಂದರೆ ಇದು ಬೇಗನೆ ಹಾರ್ಡ್ ಆಗಿಬಿಡುತ್ತೆ. ಸೊ ಸಾಫ್ಟ್ ಆಗಿರಬೇಕಂದ್ರೆ ಇದ್ರ ಮೇಲ್ಗಡೆ ನೀವು ಚೆನ್ನಾಗಿ ತುಪ್ಪನ ಸವರ್ಕೊಳ್ಳಿ. ನೋಡ್ತಾ ಇದ್ರೆ ಇವಾಗ ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅಂದರೆ ನಾವು ಒಳಗಡೆ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಚಿರೋದ್ರಿಂದ ಅದು ತಾನೇ ಸ್ವಲ್ಪ ಬೆಂದರೆ ಸಾಕು, ಲೈಟಾಗಿ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ನಾನು ಎರಡೂ ಕಡೆನೂ ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೇ ಬೇಯಿಸ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಜಸ್ಟ್ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ್ರೇ ಸಾಕು, ತಾನೇ ಅದು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಜಸ್ಟ್ ಈ ರೀತಿ ತಗೊಂಡು ಇಟ್ಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ರುಮಾಲಿ ರೋಟಿನ 1-2 ಮಿನಿಟ್ಸಲ್ಲಿ 10 ಚಪಾತಿ ಮಾಡ್ಬೋದು ಅಂತೇಳಿ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಟ್ರೆ ನಿಮ್ಮ ಹೋಟೆಲ್ ಸ್ಟೈಲಲ್ಲಿ ರುಮಾಲಿ ರೋಟಿ ರೆಡಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ನೋಡ್ತಾ ಇದ್ರೆ ಈ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದರ ಮೇಲ್ಗಡೆ ಎಣ್ಣೆನ ಸವರ್ಬಿಟ್ಟು ಇದನ್ನು ಕೂಡ ಫೋಲ್ಡ್ ಮಾಡಿ ತಗೊಳ್ಳೋದಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರುಮಾಲಿ ರೋಟಿ ರೆಡಿ ಆಯ್ತು ಅಂತೇಳಿ. ಮನೆಯಲ್ಲಿ ನೀವು ಕ್ವಿಕ್ಕಾಗಿ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನಾವು ಹಾಲು ಹಾಕಿ ಈ ಒಂದು ರುಮಾಲಿ ರೋಟಿನ ಮಾಡಿರೋದ್ರಿಂದ ಇದ್ರ ಮುಂದೆ ಎಲ್ಲ ಚಪಾತಿ ಆಗಿರ್ಬೋದು, ತಂದೂರಿ ರೊಟ್ಟಿ ಏನು ಬೇಕಾಗಲ್ಲ, ಇದೇ ಬೇಕಂತ ಕೇಳ್ತಾರೆ ಮಕ್ಕಳು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಾ ಇವಾಗ ಸಾಫ್ಟ್ ಆದಂತಹ ರುಮಾಲಿ ರೋಟಿ ರೆಡಿ ಆಯಿತು. ಇವಾಗ ಈ ಕಡೆನೂ ಕೂಡ ಜಸ್ಟ್ ಈ ರೀತಿ ಫ್ರೈ ಮಾಡಿದ್ರೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ಓಕೆ, ಇವಾಗ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಟಿದ್ದ ಆಯಿತು. ಇದ್ರ ಮೇಲ್ಗಡೆ ತುಪ್ಪನ ಸವರೋದು ಮಾತ್ರ ಮರಿಬೇಡಿ. ಓಕೆ, ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಒಂದು ಸೂಪರ್ ಟಿಪ್ಸ್ನ ಯೂಸ್ ಮಾಡಿಕೊಂಡು 1-2 ಮಿನಿಟ್ಸಲ್ಲಿ 10 ಚಪಾತಿನ ರೆಡಿ ಮಾಡ್ಬೋದು ಅಂತೇಳಿ. ಈ ಒಂದು ಟೈಮ್ ಸೇವಿಂಗ್ ಟಿಪ್ಸ್ ನಿಮಗೂ ಕೂಡ ಖಂಡಿತ ಯೂಸ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರುಮಾಲಿ ರೋಟಿನ ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತೂ ಕೂಡ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಈ ಸಾಫ್ಟ್ ಆದಂಥ ರುಮಾಲಿ ರೋಟಿ ಜೊತೆಗೆ ನಾನು ಬದನೆಕಾಯಿ ಫ್ರೈನ ಸರ್ವ್ ಮಾಡಿದ್ದೀನಿ. ನೀವು ಯಾವ ವೆಜಿಟೇಬಲ್ಸ್ ಫ್ರೈ ಆದ್ರೂ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದರ ಒಂದು ಕಾಂಬಿನೇಷನ್. ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಈಸಿ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿ ಒಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.